ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರೋದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ನಮ್ಮ 10 ಸಮಸ್ಯೆಗಳು ಬಗೆಹರಿಯೋದಕ್ಕೆ ನಾವು ಯಾವ ಮಣಿಯನ್ನು ಧರಿಸಿದರೆ ಒಳ್ಳೆಯದಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಗುರುಗಳೇ, ನಿಮ್ಮನ್ನು 1 to 1 ಭೇಟಿ ಮಾಡಬೇಕಂದ್ರೆ ಬೆಂಗಳೂರಿಗೆ ಬರಬೇಕಾಗಿದೆ, ಬೇರೆ ನಗರಗಳಲ್ಲಿ ಅಪಾಯಿಂಟ್ಮೆಂಟ್ಸ್ ಇಟ್ಟರೆ ಒಳ್ಳೆಯದಾಗುತ್ತೆ, ನಮಗೆ ಅನುಕೂಲ ಆಗುತ್ತೆ ನೇರ ಭೇಟಿಗಾಗಿ ಅಂತ ಹೇಳಿದ್ರ ಮೇರೆಗೆ ನಾವು ಬರ್ತಾ ಇದ್ದೀವಿ. ಮುಂಬೈಗೆ ಬರ್ತಾ ಇದ್ದೀವಿ 1 to 1 ಅಪಾಯಿಂಟ್ಮೆಂಟ್ಗೆ, ಡೆಲ್ಲಿಗೆ ಬರ್ತಾ ಇದ್ದೀವಿ, ಚೆನ್ನೈ ಬರ್ತಾ ಇದ್ದೀವಿ, ಹೈದರಾಬಾದ್ ಬರ್ತಾ ಇದ್ದೀವಿ, ವಿಜಯವಾಡ ಬರ್ತಾ ಇದ್ದೀವಿ. ಅದು ಬಿಟ್ಟು ರೆಗ್ಯುಲರಾಗಿ ಬೆಂಗಳೂರಲ್ಲಿ ಸಿಗ್ತೀವಿ ನಿಮಗೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರೋ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಟೆಂಟೇಟಿವ್ ಡೇಟ್ಸ್ ನಾನು ಯಾವತ್ತು ಬರ್ತೀನಿ ಅಂತ ತಿಳ್ಕೊಂಡು ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡ್ಕೊಳ್ಳಿ. ನನ್ನನ್ನು ನೇರವಾಗಿ ಬಂದು ಅಲ್ಲಿ ಭೇಟಿ ಮಾಡ್ಬೋದು. ಸೊ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಮೂರನ್ನು ಕ್ಲಬ್ ಮಾಡಿ ನಾವು ಇಂಟರ್ಪ್ರಿಟ್ ಮಾಡ್ತೀವಿ. ಇದು ಒಂದು ಯುನೀಕ್ ಪದ್ಧತಿ. ಸೊ ನೀವು ಯಾವ ಮೊಬೈಲ್ ನಂಬರ್ ಯೂಸ್ ಮಾಡಿದ್ರೆ ಪ್ರೋಗ್ರೆಸ್ ಆಗ್ತದೆ, ಅದೇ ರೀತಿ ಯಾವ ಪರ್ಟಿಕ್ಯುಲರ್ ವೆಹಿಕಲ್ ನಂಬರ್ ಯೂಸ್ ಮಾಡಿದ್ರೆ ಪ್ರೋಗ್ರೆಸ್ ಆಗ್ತೀರಿ, ಆಮೇಲೆ ಲಕ್ಕಿ ಡೈರೆಕ್ಷನ್ಸು ವಾಸ್ತು ಪ್ರಕಾರ ಯಾವುದು ಯೂಸ್ ಮಾಡಿದ್ರೆ ಒಳ್ಳೆಯದು, ನಾಡಿ ಅಸ್ಟ್ರಾಲಜಿ ಪ್ರಕಾರ ಪ್ಲಾನೆಟರಿ ಪೊಸಿಷನ್ಗೆ ಯಾವ ಮಂತ್ರಗಳನ್ನ ಉಚ್ಚಾರಣೆ ಮಾಡಿದ್ರೆ ಒಳ್ಳೆಯದು, ಇವೆಲ್ಲದ್ರ ಬಗ್ಗೆ, ಅದ್ರ ಜೊತೆಗೆ ಪರ್ಸನಲ್ ಡೀಟೇಲ್ಸ್ ಜೊತೆಗೆ ನಿಮ್ಮ ಬಿಸ್ನೆಸ್ ಕಾರ್ಡ್ ಲೇಔಟ್ ಹೇಗಿರಬೇಕು, ಬಿಸ್ನೆಸ್ ಲೋಗೋ ಹೇಗಿರಬೇಕು, ಈವನ್ ಕಲರ್ ಕಾಂಬಿನೇಷನ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೀವು 1 to 1 ಕನ್ಸಲ್ಟ್ ಮಾಡ್ಬೋದು. ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ಭಾಳಷ್ಟು ಜನ ಗುರುಗಳೇ, ನಾವು ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡಿದ್ವಿ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಿದ್ವಿ, ವಾಸ್ತು ಕನ್ಸಲ್ಟೇಷನ್ ಮಾಡಿದ್ವಿ, ಈವನ್ ಟಾರೆಟ್ ರೀಡಿಂಗು ಮಾಡಿದ್ವಿ, ನಮ್ಗೆ ಯಾವುದರಲ್ಲೂ ರಿಸಲ್ಟ್ ಸಿಗ್ತಾ ಇಲ್ಲ, ಫೆಡಪ್ ಆಗಿಬಿಟ್ಟಿದ್ವಿ, ಬೇಸರಗೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡಿದ್ವಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದ ವರ್ಕ್ಶಾಪ್, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವರ್ಕ್ಶಾಪ್ ಬೆಂಗಳೂರಿನಲ್ಲಿ, ಮುಂಬೈನಲ್ಲಿ, ಡೆಲ್ಲಿಯಲ್ಲಿ, ಹೈದರಾಬಾದಲ್ಲಿ, ವಿಜಯವಾಡದಲ್ಲಿ, ಚೆನ್ನೈನಲ್ಲಿ ನಡೆಯುತ್ತೆ. ಸೊ ಟೆಂಟೇಟಿವ್ ಡೇಟ್ಸು ನನ್ನ ಅಸಿಸ್ಟೆಂಟ್ನ ನೋಡಿ ನೀವು ಬುಕ್ ಮಾಡ್ಕೊಳ್ಳಿ. ಈ ವರ್ಕ್ಶಾಪ್ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಆಗುತ್ತೆ. 3 ದಿನದ ವರ್ಕ್ಶಾಪ್, ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ ಆಗುತ್ತೆ. ವಿತಿನ್ 108 ಡೇಸ್ ನೀವು ಅದನ್ನು ಫೀಲ್ ಮಾಡ್ಬೋದು. ಅಂಥ ಒಳ್ಳೆ ವರ್ಕ್ಶಾಪ್, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವರ್ಕ್ಶಾಪ್. ಈ ಕೂಡಲೇ 24 ಸೀಟೇ ಇರ್ತದೆ, ಲಿಮಿಟೆಡ್ ಸೀಟ್ಸು. ಸೊ ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ನಮ್ಮ 30 ವರ್ಷದ ಅನುಭವದಂಥ 4 ಪುಸ್ತಕಗಳನ್ನ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ವಾಲ್ಯೂಮ್ 1, 2, 3, 4, ಈ 4 ಪುಸ್ತಕಗಳನ್ನು ಕೂಡ ಬುಕ್ ಮೆಟೀರಿಯಲ್ ಆಗಿ ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾಡಿ ಅಸ್ಟ್ರಾಲಜಿ, ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ಈವನ್ ಪಾಮಿಸ್ಟ್ರಿ, ಆಮೇಲೆ ಪಿರಮಿಡ್ ನೇಮ್ ನಂಬರ್ಸ್ ಹೇಗಿರಬೇಕು, ಹಾರಿಜಾಂಟಲ್ ವ್ಯಾಲ್ಯೂ ಹೇಗಿರಬೇಕು, ಪಿರಮಿಡ್ ವ್ಯಾಲ್ಯೂ ನೇಮ್ ನಂಬರ್ ಹೇಗಿರಬೇಕು, ಟಾರೆಟ್ ಪಿಕ್ಚರ್ ಮೂಲಕ ಇದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಕುಂಡಲ್ ನಿಯೋಗವನ್ನು ಹೇಳ್ಕೊಡ್ತಿದ್ದೀವಿ. ಸೊ ಕುಂಡಲ್ ನಿಯೋಗ ಕಲ್ತ್ಕೊಂಡ್ರೆ ಭಾಗ್ಯೋದಯ ಜೀವನದಲ್ಲಿ. ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿ ಕೊಡ್ತಾ ಇದ್ದೀವಿ. ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೊರಬರೋದು ಹೇಗೆ, ಯಾಕಂದರೆ ಈಗ ಭಾಳಷ್ಟು ಜನ ಹಿತಶತ್ರುಗಳು ಅಂತೀವಲ್ಲ, ಅವರುಗಳು ವಾಮಾಚಾರ ಮಾಡಿಸಿ, ಮುಖಾಕರ್ಷಣ ಇರಬಾರ್ದು, ಇವರಿಗೆ ಆಕರ್ಷಣ ಶಕ್ತಿ ಇರಬಾರ್ದು, ವಾಕ್ಚಾತುರ್ಯ ಇರಬಾರ್ದು, ಲಕ್ಷ್ಮೀ ಕಟಾಕ್ಷ ಬರಬಾರ್ದು, ಸೊ ಆರೋಗ್ಯಕ್ಕೆ ತೊಂದರೆಗಳು ಆಗಬೇಕು ಅಂತ ಹೇಳ್ತಕ್ಕಂಥವ್ರ ವಿಷಯವಾಗಿ ವಾಮಾಚಾರ ಮಾಡಿಸ್ಬಿಡ್ತಾರೆ, ಕಟ್ಟುಗಳು ಹಾಕ್ಬಿಡ್ತಾರೆ. ಆ ಕಟ್ಟುಗಳಿಂದ ಹೊರಬರೋದು ಹೇಗೆ ಅನ್ನೋ ವಿದ್ಯೆಯನ್ನು ನಾವು ತಿಳಿಸ್ಕೊಡ್ತಾ ಇದ್ವಿ. ಲಿಮಿಟೆಡ್ ಸೀಟ್ಸ್, ನಾನು ಹೇಳಿದ್ನಲ್ಲ 24 ಸೀಟ್ಸೇ ಇರೋದ್ರಿಂದ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ನಿಮ್ಮ ಭಾಗ್ಯೋದಯ ಆಗಲಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ತುಂಬ ಮುಖ್ಯವಾಗಿ ಗುರುಗಳೇ, ನಾನು ರುದ್ರಾಕ್ಷ ಮಣಿ ಹಾಕ್ಲಾ, ನಾನು ಈ ಮಣಿ ಹಾಕ್ಕೊಳ್ಳ, ಕಮಲ ಮಣಿ ಹಾಕ್ಕೊಳ್ಳ, ಇಲ್ಲ ತುಳಸಿ ಮಣಿ ಹಾಕ್ಕೊಳ್ಳ ಅಂತ ಒಬ್ಬೊಬ್ಬರು ಒಂದು ಕನ್ಫ್ಯೂಷನಲ್ಲಿ ಇರ್ತೀರ. ಸೊ ಆ ಕನ್ಫ್ಯೂಷನ್ನ ದೂರ ಮಾಡೋದಕ್ಕೆ ಇದೊಂದು ವಿಡಿಯೋ. ನಿಮ್ಮ ಡೇಟ್ ಆಫ್ ಬರ್ತ್ 1-10-19-28 ಆಗಿದ್ದರೆ ನೀವು ಒಂದು ಬುಧವಾರದ ದಿನ ಸೂರ್ಯ ಮುಳುಗಿದ ಮೇಲೆ, ಓಕೆ, ಒಂದು 23 ತುಳಸಿ ಮಣಿನ, ಓಕೆ, ಒಂದು ಎಲಾಸ್ಟಿಕ್ ದಾರದಲ್ಲಿ ಪೋಣಿಸ್ಬಿಟ್ಟು, ಗಂಡು ಮಕ್ಕಳಾದರೆ ಬಲಗೈಗೆ ಕಟ್ಕೊಳ್ಳಿ, ಬಲಗೈಗೆ ಬ್ರಾಸ್ಲೆಟ್ ಥರ ಹಾಕ್ಕೊಳ್ಳಿ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಹಾಕ್ಕೊಳ್ಳಿ. ಬುಧವಾರದ ದಿನ ಸೂರ್ಯ ಮುಳುಗಿದ ಮೇಲೆ ನೋಡಿ, ನೀವು ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ. ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳಿದ್ರೂ
ಬಗೆಹರಿಯುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು 2, 11, 20, 29 ಆಗಿದ್ರೆ ನೀವೊಂದು ಶುಕ್ರವಾರ ದಿನ ಸೂರ್ಯ ಮುಳುಗದ ಮೇಲೆ ಒಂದು 24 ಕಮಲದ ಮಣಿ ತಗೊಳ್ಳಿ. ಅದನ್ನು ಎಲಾಸ್ಟಿಕ್ಸ್ ದಾರದಲ್ಲಿ ಪೋಣಿಸ್ಬಿಟ್ಟು ಗಂಡು ಮಕ್ಕಳಾದರೆ ಬಲಗೈ ಕಟ್ಕೊಳ್ಳಿ, ಹೆಣ್ಣು ಮಕ್ಕಳಾದರೆ ಎಡಗೈ ಕಟ್ಕೊಳ್ಳಿ. ನಿಮ್ಮ ಏನೇ ಸಮಸ್ಯೆಗಳಿರಲಿ, ಮುಖಾಕರ್ಷಣ ಏರ್ಪಡುತ್ತೆ, ವಾಕ್ಚಾತುರ್ಯ ಏರ್ಪಡುತ್ತೆ. ನೀವು ಅಂದ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳು 1 by 1 ಹೀಗೆ ನಡೆಯೋದಕ್ಕೆ ಪ್ರಾರಂಭಿಸ್ಬಿಡುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ 3, 12, 21, 30 ಆಗಿದ್ರೆ ನೀವು ಒಂದು ಭಾನುವಾರದ ದಿನ ಸೂರ್ಯ ಮುಳುಗದ ಮೇಲೆ ಒಂದು 27 ಚಂದನದ ಮಣಿ, 27 ಚಂದನದ ಮಣಿ ಒಂದು ಎಲಾಸ್ಟಿಕ್ ದಾರದಲ್ಲಿ ಪೋಣಿಸ್ಬಿಟ್ಟು ಅದನ್ನು ಬಲಗೈಗೆ, ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಕಟ್ಕೊಳ್ಳಿ. ನೋಡಿ, ನೀವು ಅಂದ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳು 1 by 1 ಹಿಂಗೆ ನಡ್ಕೊಂಡು ಹೋಗುತ್ತೆ. ಆಕರ್ಷಣ ಶಕ್ತಿ ಉಂಟಾಗುತ್ತೆ, ವಾಕ್ಚಾತುರ್ಯ ಉಂಟಾಗುತ್ತೆ. ನೀವು ಎಲ್ಲೇ ಹೋಗಿ ನೀವು ನಿಂತರೂ ನಿಮ್ಮ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಪ್ರಾರಂಭಿಸ್ಬಿಡುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು 4, 13, 22, 31 ಆಗಿದ್ರೆ ನೀವೊಂದು ಶುಕ್ರವಾರ ದಿನ ಸೂರ್ಯ ಮುಳುಗದ ಮೇಲೆ ಒಂದು 24 ಕಮಲದ ಮಣಿನ ಒಂದು ಎಲಾಸ್ಟಿಕ್ ದಾರದಲ್ಲಿ ಚೆನ್ನಾಗಿ ಪೋಣಿಸ್ಬಿಟ್ಟು ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಕಟ್ಕೊಳ್ಳಿ. ಬ್ರಾಸ್ಲೆಟ್ ಥರ ಹಾಕ್ಕೊಳ್ಳಿ. ಮುಖಾಕರ್ಷಣ ಏರ್ಪಡುತ್ತೆ, ವಾಕ್ಚಾತುರ್ಯ ಏರ್ಪಡುತ್ತೆ. ನೀವು ಎಲ್ಲೇ ಹೋಗಿ ನಿಮ್ಮ ಕೆಲಸಕ್ಕೆ ಅಂತ ನಿಂತ್ರಿ ಅಂದರೆ ಪಟ್ ಅಂತ ನಡೆಯುತ್ತೆ. ಅಷ್ಟೊಂದು ಪವರ್ಫುಲ್ ಆದಂಥದ್ದು ಕಮಲದ ಮಣಿ. ನಿಮಗೆ ಹೇಳಿ ಮಾಡಿಸಿದ್ದು ಹಾಕ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತು 5, 14, 23 ಆಗಿದ್ದರೆ ನೀವೊಂದು ಶುಕ್ರವಾರದ ದಿನ ಒಂದು 24 ಕಮಲದ ಮಣಿನ ಶುಕ್ರವಾರ ಸಂಜೆ ಸೂರ್ಯ ಮುಳುಗದ ಮೇಲೆ 24 ಕಮಲದ ಮಣಿನ ಶುಕ್ರವಾರ ದಿನ ಎಲಾಸ್ಟಿಕ್ ದಾರದಲ್ಲಿ ಪೋಣಿಸ್ಬಿಟ್ಟು ಬಲಗೈಗೆ ಗಂಡು ಮಕ್ಕಳು ಕಟ್ಕೊಳ್ಳಿ, ಎಡಗೈಗೆ ಹೆಣ್ಣು ಮಕ್ಕಳು ಕಟ್ಕೊಳ್ಳಿ. ಭಾರಿ ಒಳ್ಳೆಯದಾಗುತ್ತೆ. ಆಕರ್ಷಣ ಶಕ್ತಿ ಏರ್ಪಡುತ್ತೆ, ವಾಕ್ಚಾತುರ್ಯ ಏರ್ಪಡುತ್ತೆ. ಒಂದಲ್ಲ 10 ಸಮಸ್ಯೆಗಳಿದ್ರೂ ಬಗೆಹರುತ್ತೆ. ನೀವು ಎಲ್ಲೇ ಹೋಗಿ ನಿಂತರೂ ನಿಮ್ಮ ಕೆಲಸ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ 6, 15, 24 ಆಗಿದ್ರೆ ನೀವೊಂದು ಬುಧವಾರದ ದಿನ ಒಂದು 23 ತುಳಸಿ ಮಣಿ ಎಲಾಸ್ಟಿಕ್ ದಾರದಲ್ಲಿ ಪೋಣಿಸ್ಬಿಟ್ಟು ಬ್ರಾಸ್ಲೆಟ್ ಥರ ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಬ್ರಾಸ್ಲೆಟ್ ಥರ ಹಾಕ್ಕೊಳ್ಳಿ. ಬುಧವಾರ ದಿನ ಸಂಜೆ ಸೂರ್ಯ ಮುಳುಗದ ಮೇಲೆ ಎನಿ ಟೈಮ್ ಹಾಕ್ಕೊಳ್ಳಿ. ಸೊ ಇದು ಹಾಕ್ಕೊಂಡ್ರಿ ಅಂದರೆ ಆಕರ್ಷಣ ಶಕ್ತಿ ಉಂಟಾಗುತ್ತೆ, ವಾಕ್ಚಾತುರ್ಯ ಉಂಟಾಗುತ್ತೆ. ನೀವು ಎಲ್ಲೇ ಹೋಗಿ ನಿಂತರೂ ಕೂಡ ನಿಮ್ಮ ಕೆಲಸ ನಡೆಯುತ್ತೆ. ಒಂದಲ್ಲ 16 ಸಮಸ್ಯೆಗಳಿದ್ರೂ ಕೂಡ ಎಲ್ಲ ಬಗೆಹರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ 7, 16, 25 ಆಗಿದ್ರೆ ನೀವೊಂದು ಶುಕ್ರವಾರ ದಿನ ಸೂರ್ಯ ಮುಳುಗದ ಮೇಲೆ ಒಂದು 24 ಕಮಲದ ಮಣಿನ ಎಲಾಸ್ಟಿಕ್ ದಾರದಲ್ಲಿ ಪೋಣಿಸಿ ಬ್ರಾಸ್ಲೆಟ್ ಥರ ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಹಾಕ್ಕೊಳ್ಳಿ. ಭಾರಿ ಒಳ್ಳೆಯದಾಗುತ್ತೆ. ಆಕರ್ಷಣ ಶಕ್ತಿ ಉಂಟಾಗುತ್ತೆ, ವಾಕ್ಚಾತುರ್ಯ ಉಂಟಾಗುತ್ತೆ. ಇದು ಯಾವ ರೀತಿ ನಿಮ್ಗೆ ಕೆಲಸ ಮಾಡುತ್ತೆ ಕಮಲದ ಮಣಿ ಅಂದರೆ, ಆಕರ್ಷಣ ಶಕ್ತಿಯ ಜೊತೆಗೆ ವಾಕ್ಚಾತುರ್ಯ ಜೊತೆಗೆ ಅಡೆತಡೆಗಳು ಅಂತ ಯಾವ್ದು ಬರುತ್ತೋ ಕೆಲಸ ಕಾರ್ಯಗಳು ಅದೆಲ್ಲವನ್ನು ಸರಿಪಡಿಸುತ್ತೆ. ಸೊ ಭಾರಿ ಒಳ್ಳೆಯದಾಗುತ್ತೆ. ತಪ್ಪದೆ ಕಮಲದ ಮಣಿನ ಹಾಕ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ 8, 17, 26 ಆಗಿದೆ. ನೀವೊಂದು ಶುಕ್ರವಾರದ ದಿನ ಸೂರ್ಯ ಮುಳುಗದ ಮೇಲೆ 24 ಕಮಲದ ಮಣಿನ ಬಲಗೈಗೆ, ಗಂಡು ಮಕ್ಕಳಾದರೆ ಎಡಗೈಗೆ, ಹೆಣ್ಣು ಮಕ್ಕಳಾದರೆ ಒಂದು ಎಲಾಸ್ಟಿಕ್ ದಾರ ಬರುತ್ತೆ, ಅದರಲ್ಲಿ ಬ್ರಾಸ್ಲೆಟ್ ಥರ ಪೋಣಿಸ್ಬಿಟ್ಟು ಹಾಕ್ಕೊಳ್ಳಿ. ಸೊ 8 ಅನ್ನೋದು ಶನಿಗ್ರಹ. ಕಮಲದ ಮಣಿನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಶುಕ್ರಗ್ರಹ. ಶನಿ ಮತ್ತು ಶುಕ್ರ ಸೇರಿದ್ರೆ ಮಹಾಲಕ್ಷ್ಮಿ ಯೋಗ. ವಾಕ್ಚಾತುರ್ಯ ಏರ್ಪಡುತ್ತೆ, ನಿಮಗೆ ಆಕರ್ಷಣ ಶಕ್ತಿ ಏರ್ಪಡುತ್ತೆ. ಅಡೆತಡೆಗಳು ಏನಿದ್ರು ಸರಿ, ಎಲ್ಲ ಅಡೆತಡೆಗಳು ಅಬ್ಸ್ಟಕಲ್ಸು ದೂರ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ 9, 18, 27 ಆಗಿದ್ರೆ ನೀವೊಂದು ಶುಕ್ರವಾರದ ದಿನ ಸೂರ್ಯ ಮುಳುಗದ ಮೇಲೆ ಕೆಂಪು ಚಂದನದ ಮಣಿ ಅಂತ ಬರುತ್ತೆ, 24 ಕೆಂಪು ಚಂದನದ ಮಣಿನ ಎಲಾಸ್ಟಿಕ್ ದಾರದಲ್ಲಿ ಪೋಣಿಸ್ಬಿಟ್ಟು ಬ್ರಾಸ್ಲೆಟ್ ಥರ ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಕೆಂಪು ಚಂದನದ ಮಣಿನ ಹಾಕ್ಕೊಳ್ಳಿ. ಆಕರ್ಷಣ ಶಕ್ತಿ ಏರ್ಪಡುತ್ತೆ, ವಾಕ್ಚಾತುರ್ಯ ಏರ್ಪಡುತ್ತೆ. ಅಬ್ಸ್ಟಕಲ್ಸ್ ಏನೇ ಅಡೆತಡೆಗಳಿದ್ರು
ಅದು ಒಂದಲ್ಲ 10 ಸಮಸ್ಯೆಗಳಿದ್ರು ಎಲ್ಲ ಬಗೆಹರಿಯುತ್ತೆ, ಭಾರಿ ಒಳ್ಳೆಯದಾಗುತ್ತೆ, ತಪ್ಪದೇ ಹಾಕ್ಕೊಳ್ಳಿ. ಸೊ ವೀಕ್ಷಕರೇ, ನಾನು ಹೇಳಿರ್ತಕ್ಕಂಥ ಈ ಮಣಿಗಳನ್ನ ಈ ವಾರದಲ್ಲಿ ನೀವು ಬ್ರಾಸ್ಲೆಟ್ ಥರ ಮಾಡಿ ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಹಾಕ್ಕೊಳ್ಳೋದಕ್ಕೆ ಪ್ರಾರಂಭಿಸಿ ನೋಡಿ. ನೀವೇ ಕಮೆಂಟ್ಸಲ್ಲಿ ಹಾಕ್ತಿರೋ ಗುರುಗಳೇ, ಇದು ಹಾಕ್ಕೊಂಡ್ಮೇಲೆ ನನಗೆ ಒಂಥರ ಕಾನ್ಫಿಡೆನ್ಸ್ ಬಂತು. ನೀವು ಹೇಳ್ದಂಗೆ ಒಂದು ಪ್ರಿಪರೇಷನ್ ಗುಡ್, ಪ್ರೆಸೆಂಟೇಷನ್ ಬ್ಯಾಡ್ ಅಂತ ಆಗ್ಬಿಡ್ತಿತ್ತು ಕೆಲಸ ಕಾರ್ಯಗಳೆಲ್ಲ. ಈಗ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ನೀವೇ ಕಮೆಂಟ್ಸ್ ಹಾಕ್ತೀರಾ. ಸೊ ಒಳ್ಳೇದಾಗಲಿ ಎಲ್ರಿಗೂ ಅಂತ ನಿಮಗೂ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.